ಮನೆಯವ್ರು ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರಾ ಹನುಮಂತನೇ ಪಕ್ಕ ಫಿನಾಲೆ ಟಿಕೆಟ್ ಹೊಡಿತಾರೆ ಅಂತ ಯಾರಾದ್ರೂ ಒಬ್ರಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಆದ್ರೆ ಬಹಳ ಜನಕ್ಕೆ ಅಂದ್ರೆ ಟಾಸ್ಕ್ಗಳು ಹೆಂಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ತುಂಬಾ ಫಿಸಿಕಲ್ ಟಾಸ್ಕ್ ಬರ್ಬೋದು ಅನ್ನೋ ಯೋಚನೆ ಇದ್ದ ಕಾರಣಕ್ಕೆ ಅಷ್ಟು ನಿರೀಕ್ಷೆ ಮಾಡಿರ್ಲಿಲ್ಲ. ಬಟ್ ಹನುಮಂತ ಯಾವಾಗ್ಲೂ ಸರ್ಪ್ರೈಸ್ ಪ್ಯಾಕೇಜ್, ಅದು ಎಲ್ಲರಿಗೂ ಗೊತ್ತಿರೋದು. ಅನಿರೀಕ್ಷಿತವಾಗಿ ಯಾವಾಗ್ಲೂ ಯಾಕಂದ್ರೆ ಅದೊಂದು ಬ್ಯಾಗ್ ಹಾಕೋ ಗೇಮ್ ಇರತ್ತೆ, ಅಂದ್ರೆ ಹಿಡ್ದಿಟ್ಕೊಳೋದು ಎಲ್ಲ ಬಂದು ಹನುಮಂತನೇ ಟಾರ್ಗೆಟ್ ಮಾಡ್ತಾರೆ, ತುಂಬಾ ವೇಟ್ಸ್ ಹಾಕ್ತಾರೆ. ತ್ರಿವಿಕ್ರಮಿಗೆ ಹಾಕದೇ ಇಲ್ಲ, ರಜತ್ ಅವರು ಕೂಡ. ಬಟ್ ಅದು ಹೆಂಗೆ ಹನುಮಂತು ಹೆಂಗೆ ಪ್ಲಾನ್ ಮಾಡ್ಕೊಂಡ್ರು? ಇಲ್ಲ, ಈ ವಿಚಾರದಲ್ಲಿ ನಾನು ಒಂದ್ ಹೇಳ್ಬೇಕು, ನಿಜ ಹೇಳ್ಬೇಕು ಅಂದ್ರೆ ತ್ರಿವಿಕ್ರಮ್ ಅಣ್ಣಂಗೆ ವೆಯ್ಟ್ ಹಾಕದೇ ಇದ್ದಿದ್ದೆ ಅವ್ರಿಗೆ ಮೈನಸ್ ಆಗಿತ್ತು. ಅವ್ರು ಅದನ್ನೇ ಹೇಳ್ತಿದ್ರು, ಯಾಕಂದ್ರೆ ಅವರ ಬಾಡಿ ವೆಯ್ಟ್ 98 kg ಇರೋ ವ್ಯಕ್ತಿ ಪೆನ್ಸಿಲ್ ಮೇಲೆ ನಿಲ್ಬೇಕು, ಅಯ್ಯೋ ನನಗೆ ಹಾಕ್ರು ಅಂತ ಅಂತಿದ್ರು. ಯಾಕಂದ್ರೆ ಅವ್ರಿಗೆ ಬ್ಯಾಲೆನ್ಸ್ ಆಗಲ್ವಲ್ಲ, ಅವ್ರ ಇಡೀ ಬಾಡಿ ವೆಯ್ಟ್ ಕಾಲ್ ಮೇಲೆ ಬಿದ್ದಾಗ ಅವ್ರ ಅಂದ್ರೆ ನರ್ಕ ನನಗೆ ವೆಯ್ಟ್ ಹಾಕದೇ ಇರೋದು, ನೀವು 100 kg ಹಾಕಿ ನಾನು ಕೈ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಹಂಗೆ ನಿಂತ್ಕೊಳ್ಳೋಕೆ ನಂಗೆ ಅನುಕೂಲ, ಯಾಕಂದ್ರೆ ನಾನು ಪೂರ್ತಿ ಬಾಡಿ ವೆಯ್ಟ್ ಇದಕ್ಕೆ ಹೋದಾಗ ನಾನು ಆರಾಮಾಗಿ ನಿಂತ್ಕೋಬಹುದು. ನನಗೆ ಅವ್ರಿಗೆ ತ್ರಿವಿಕ್ರಮ್ ಅಣ್ಣಂಗೆ ಬಾಡಿ ವೆಯ್ಟ್ ಅವರಿಗೆ ವೆಯ್ಟ್ ಹಾಕದೇ ಇದ್ದಿದ್ದೆ ನೆಗೆಟಿವ್ ಆಗಿದ್ದು, ಅವ್ರಿಗೆ ಹಾಕಿದ್ರೆ ಇನ್ನೂ ಜಾಸ್ತಿ ನಿಂತಿರೋರು. ಆದ್ರೆ ಹನುಮಂತಣ್ಣ ನಿಲ್ತಿದ್ರ ಅನ್ನೋದು, ಅವರು ನಿಂತು ಬಿಡ್ತಿದ್ರು, ವೆಯ್ಟ್ ಹಾಕದೇ ಇದ್ರೆ ನಿಂತು ಬಿಡ್ತಿದ್ರು. ತ್ರಿವಿಕ್ರಮಣ ವೆಯ್ಟ್ ಹಾಕಿದ್ರೆ ನಿಂತು ಬಿಡ್ತಿದ್ರು. ಸೊ ಅಲ್ಲೆಲ್ಲ ಒಂದ್ ಕಡೆ ಇವರಿಗೆ ವೆಯ್ಟ್ ಹಾಕಿ ಟಾರ್ಗೆಟ್ ಮಾಡಿ ಅವ್ರಿಗೆ ವೆಯ್ಟ್ ಹಾಕದೆ ಮಾಡಿದ್ರು ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ನಾನು ಅಲ್ಲಿ ಚರ್ಚೆ ಮಾಡುವಾಗ ತ್ರಿವಿಕ್ರಮಣ್ಣ ರಜತಣ್ಣನ ಹತ್ರ ಮಾತಾಡ್ತಿದ್ರು, ನನಗ್ ವೆಯ್ಟ್ ಹಾಕದೇನೆ ನರ್ಕ ಅನಿಸ್ತಿದೆ ಗುರು ಇಲ್ಲಿ ನಿಂತ್ಕೊಳ್ಳಕ್ಕೆ, ಹೆಂಗ್ ನಿಂತ್ಕೊಳ್ಳಿ ನಾನು ಅಂತ ಮಾತಾಡ್ತಿದ್ರು. ನನಗೆ ಆಮೇಲೆ ಅರ್ಥ ಆಯ್ತು, ಅವ್ರು ಕುತ್ಕೊಂಡು ಇಲ್ಲ ಅಕ್ಕ ನೋಡಿ ನಾನು 98 kg ವೆಯ್ಟ್, ನಾನು ಕಾಲ್ ಮೇಲೆ ನಿಂತ್ಕೊಂಡ ಪೆನ್ಸಿಲ್ ಮೇಲೆ ಹೆಂಗ್ ನಿಲ್ಲಿ ನಾನು, ನನಗೆ ನೀವು ಕೈ ವೆಯ್ಟ್ ಕೊಟ್ಟಿದ್ರೆ ನಾನು ಹಾಕಿ ನಿಂತ್ಕೊಂಡ್ಬಿಡ್ತಿದ್ದೆ, ಪೂರ್ತಿ ವೆಯ್ಟ್ ನನ್ನ ಅದ್ರ ಮೇಲೆ ಬೀಳುತ್ತೆ, ಅವಾಗ ಆರಾಮ ಆಗ್ತಿತ್ತು ಅಂತ ಅಂತಿದ್ರು. ಆದ್ರೆ ಅಲ್ಲಿ ಟಾಸ್ಕ್ ಇದ್ದಿದ್ದೇನು ಅಂದ್ರೆ, ಯಾರು ನಿಮ್ಗೆ ಇಷ್ಟ ಇಲ್ವೋ ಅವ್ರನ್ನ ಹೊರಗಿಡ್ಬೇಕು. ಹಂಗೆ ಹೊರಗಿಡುವ ಪ್ರಕ್ರಿಯೆ ಅಂತ ಬಂದಾಗ ನೀವು ತ್ರಿವಿಕ್ರಮ್ಗೆ ಹನುಮಂತಗೆ ಈಕ್ವಲ್ ಆಗಿ ಹಾಕೊಂಡು ಹೋಗಕ್ಕಾಗಲ್ಲ, ಯಾರೋ ಒಬ್ಬರನ್ನ ಹೊರಗಡೆ ಇರಬೇಕು ಇಟ್ಟಿದ್ದಾರೆ ಅನ್ನೋದು ನನ್ಗನ್ಸುತ್ತೆ. ಅದು ಅವ್ರ ಇಚ್ಛೆ, ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ನಿಮ್ಮ ವೈಯಕ್ತಿಕ ನಿರ್ಧಾರ ತಗೊಳ್ಳಿ, ಹಾಗಂದಾಗ ಅದೆಲ್ಲ ಅವ್ರ ವೈಯಕ್ತಿಕ ಅಂತ ಅನ್ಸುತ್ತೆ.